ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ನನ್ನ ನಿರೀಕ್ಷೆಯು ನೆರವೇರುವುದು ನನ್ನ ದೇವರಿಂದಲೇ. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 62:5 ವಚನ, ನನ್ನ ಮನವೇ ದೇವರನ್ನು ನಂಬಿ ಶಾಂತವಾಗಿರು, ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ. ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ಕೀರ್ತನೆಗಾರನು ಹೇಳುತ್ತಿದ್ದಾನೆ, ನನ್ನ ಮನವೇ ದೇವರನ್ನು ನಂಬಿ ಶಾಂತವಾಗಿರು, ಆಗ ನಿನ್ನ ನಿರೀಕ್ಷೆಯು ನೆರವೇರುತ್ತದೆ. ಯೆರೆಮೀಯನ ಗ್ರಂಥ 17:5-7 ವಚನವನ್ನು ನಾವು ನೋಡುವಾಗ, ಮಾನವ ಮಾತ್ರದವರಲ್ಲಿ ಭರವಸವಿಟ್ಟು ನರ ಜನ್ಮದವರನ್ನು ತನ್ನ ಭುಜ ಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು. ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸವಾಗಿದ್ದಾನೋ ಅವನು ಧನ್ಯನಂತೆ. ಹಾಗಾದರೆ ನಮ್ಮ ಭರವಸೆ, ನಮ್ಮ ನಿರೀಕ್ಷೆ ದೇವರಲ್ಲಿ ಮಾತ್ರ ಇರಬೇಕು. ನಡೆದ ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ವೇದ ನಾಯಕ್ ಶಾಸ್ತ್ರಿಯ ಎಂಬಂಥ ಒಬ್ಬ ಕರ್ತನ ಸೇವಕರಿದ್ದರು. ಅವರು ಯಾವಾಗಲೂ ತಮ್ಮ ನಂಬಿಕೆಯನ್ನು ಕರ್ತನ ಮೇಲೆ ಇಟ್ಟು ಜೀವಿಸುತ್ತಾ ಇದ್ದರು. ಅವರು ಒಳ್ಳೆಯ ಸ್ತೋತ್ರ ದೇವ ಭಕ್ತರಾಗಿದ್ದರು. ಅನೇಕ ಸ್ತುತಿ ಗೀತೆಗಳನ್ನು ಬರೆಯುತ್ತಾ ಇದ್ದರು, ಹಾಡುತ್ತಾ ಇದ್ದರು. ಸ್ತೋತ್ರ ಒಳ್ಳೆಯ ಸೇವೆಯನ್ನು ಮಾಡುತ್ತಾ ಇದ್ದರು. ಒಂದು ಸಾರಿ ಅವರ ಮಗನು ಬಾವಿಯಲ್ಲಿ ಬಿದ್ದು ಬಿಟ್ಟನು. ಆಗ ಆ ಊರ ಜನ ಎಲ್ಲ ಓಡಿ ಬಂದು, ಅಯ್ಯ, ನಿಮ್ಮ ಮಗ ಬಾವಿಯಲ್ಲಿ ಬಿದ್ದು ಹೋದನೆಂಬುದಾಗಿ ಹೇಳಿದಾಗ ನಾವೇನು ಮಾಡ್ತೀವಿ? ಅಯ್ಯೋ, ನನ್ನ ಮಗನು ಬಿದ್ದೋದ್ನ ಅಂತ ಓಡಿ ಹೋಗ್ತೇವೆ. ಅವ್ರೇನು ಮಾಡಿದ್ರು ಗೊತ್ತಾ? ಅವರು ಯಾವುದಕ್ಕೂ ಆಶ್ಚರ್ಯ ಪಡಲಿಲ್ಲ, ಭಯ ಪಡಲಿಲ್ಲ. ಆಗ ಅವರು ಹೇಳಿದರು, ನನ್ನ ಮಗ ಬಾವಿಯಲ್ಲಿ ಬಿದ್ದಿದ್ದಾನ? ಹಾಗಾದರೆ ಅವ್ರು ಹೇಳಿದರು, ಕರ್ತನನ್ನು ನೋಡಿ, ನಾನು ನುಗ್ಗೆ ಮರದ ಕೊಂಬೆಯನ್ನು ಹಿಡಿದುಕೊಂಡಿಲ್ಲ, ನಾನು ಹುಣಸೆ ಮರದ ಕೊಂಬೆಯನ್ನು ಹಿಡಿದುಕೊಂಡಿದ್ದೇನೆ. ನುಗ್ಗೆ ಮರದ ಕೊಂಬೆ ಏನಾಗುತ್ತೆ? ಬೇಗನೆ ಬಿದ್ದು ಅದು ಒಡೆದು ಹೋಗ್ಬಿಡುತ್ತೆ. ಆದರೆ ಹುಣಸೆ ಮರದ ಕೊಂಬೆ ಬಹಳ ಗಟ್ಟಿಯಾಗಿರುತ್ತೆ. ಅಂದರೆ ನಾನು ಕರ್ತನನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದೇನೆ ಎಂಬುದಾಗಿ ಹೇಳಿದರು. ನಡೆದ ಅದ್ಭುತ ಏನಂತ ಹೇಳಿದ್ರೆ, ಅವನ ಮಗನು ಅಲ್ಲಿ ಬಾವಿಗೆ ಬಿದ್ದಾಗ ಆ ಬಾವಿಯಲ್ಲಿ ಒಂದು ಹುಣಸೆ ಗಿಡ ಇತ್ತು. ಆ ಹುಣಸೆ ಗಿಡವನ್ನು ಹಿಡ್ಕೊಂಡು ಗಟ್ಟಿಯಾಗಿ ಇದ್ದ ಜನರೇ ಅವನನ್ನು ಅಲ್ಲಿಂದ ಹೊರಗಡೆ ತಂದು ಮನೆಗೆ ಸೌಖ್ಯವಾಗಿ ಬಂದ. ಎಲ್ಲರೂ ಆಶ್ಚರ್ಯಪಟ್ಟರು. ಏನ್ರಿ, ನಿಮಗೆ ಮಗ ಬಾವಿಯಲ್ಲಿ ಬಿದ್ದಿದ್ದಾನಂತ ಹೇಳಿದ್ರು ಕೂಡ ಸ್ವಲ್ಪ ಕೂಡ ಭಯ ಇಲ್ಲದೆ ಎಷ್ಟು ಧೈರ್ಯವಾಗಿ ಇದ್ರಲ್ಲ ಎಂಬುದಾಗಿ ನೋಡಿ ಆಶ್ಚರ್ಯಪಟ್ಟರು. ನೋಡ್ರಿ ಪ್ರೀತಿಯುಳ್ಳ ದೇವ ಜನರೇ, ಅದೇ ವಿಧದಲ್ಲಿ ನಾವು ಸಹ ನಮ್ಮ ಜೀವನದಲ್ಲಿ ದೇವರ ಮೇಲೆ ನಿರೀಕ್ಷೆ ಇರಬೇಕು. ಕೊರೋನಾ ಬಂದರು, ಸುನಾಮಿ ಬಂದರು, ಭೂಕಂಪ ಬಂದರು, ಲೋಕ ಅಲ್ಲೋಲ ಕಲ್ಲೋಲವಾದರು, ಯುದ್ಧ ನಡೆದರು, ಏನೇ ನಡೆಯಲಿರಿ, ನಮ್ಮ ಭರವಸೆ, ನಮ್ಮ ನಿರೀಕ್ಷೆ ದೇವರ ಮೇಲಿರುವಾಗ ಸ್ತೋತ್ರ ಯಾವ ಕಾರ್ಯವೂ ಸಹ ನಮ್ಮನ್ನು ಅಳುಗಾಡಿಸಲು ಸಾಧ್ಯವಿಲ್ಲ. ಅದಕ್ಕೆ ಕೀರ್ತನೆಗಾರನು ಹೇಳುತ್ತಾನೆ, ನನ್ನ ನಿರೀಕ್ಷೆ ನೆರವೇರುವುದು ನನ್ನ ದೇವರಿಂದಲೇ, ನಾನು ದೇವರನ್ನು ನಂಬುತ್ತೇನೆ. ಪ್ರೀತಿಯುಳ್ಳ ದೇವ ಜನರೇ, ಅದೇ ರೀತಿ ಎಲ್ಲ ಪರಿಸ್ಥಿತಿಗಳಲ್ಲಿ ನಾವು ಸಹ ಕರ್ತನ ಮೇಲೆ ನಂಬಿಕೆ ಇಡೋಣ. ದೇವರೇ, ಆ ಸೇವಕರನ್ನು ಹೇಗೆ ಅದ್ಭುತವಾಗಿ ಆ ಒಂದು ನಂಬಿಕೆ ಕೊಟ್ಟು ನಡೆಸಿದ್ರು, ಅದೇ ವಿಧದಲ್ಲಿ ನಮ್ಮನ್ನು ಸಹ ಕಾದು ಕಾಪಾಡ್ರಿ. ನಾವು ನಿಮ್ಮನ್ನು ನಂಬುತ್ತೇವೆ, ನಿಮ್ಮ ಮೇಲೆ ಭರವಸೆ ಇಡುತ್ತೇವೆ. ನಮ್ಮ ಮನಸ್ಸಿಗೆ ಹೇಳೋಣ, ನನ್ನ ಮನವೇ ನೀನು ದೇವರನ್ನು ನಂಬಿ ಶಾಂತವಾಗಿರು, ನನ್ನ ನಿರೀಕ್ಷೆಯು ನೆರವೇರುವುದು ದೇವರಿಂದಲೇ. ಒಂದು ವೇಳೆ ನಿಮ್ಮ ವಿವಾಹದ ಕಾರ್ಯಕ್ಕಾಗಿ ಕಾಯುತ್ತಾ ಇರಬಹುದು, ಒಂದು ಜಾಬ್ಗಾಗಿ ಕಾಯುತ್ತಾ ಇರಬಹುದು, ಒಂದು ಅದ್ಭುತಕ್ಕಾಗಿ ಕಾಯುತ್ತಾ ಇರಬಹುದು, ಒಂದು ಬಿಡುಗಡೆಗಾಗಿ ಕಾಯುತ್ತಾ ಇರಬಹುದು. ನಿಮ್ಮ ಮನಸ್ಸಿಗೆ ಹೇಳಿ, ಮನವೇ ನೀನು ಚಂಚಲಗೊಳ್ಳಬೇಡ, ಭಯಪಡಬೇಡ, ದೇವರನ್ನು ನಂಬಿ ಶಾಂತವಾಗಿರು. ನಿನ್ನ ಸಮಯ ಬರುವಾಗ ದೇವರು ಎಲ್ಲವನ್ನ ಒಳ್ಳೆಯದಾಗಿಯೇ ಮಾಡ್ತಾರೆ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನಿನ್ನ ಮೇಲೆ ಭರವಸೆ ಇಟ್ಟವರನ್ನು ನೀನು ಕೈ ಬಿಡುವ ದೇವರಲ್ಲಪ್ಪ. ಅನೇಕ ಸಾರಿ ಚಿಕ್ಕ ಚಿಕ್ಕ ವಿಷಯಗಳು ಬರುವಾಗ ನಾವು ಸೋತು ಹೋಗುತ್ತೇವೆ, ಮನ ಮುರಿದವರಾಗ್ತೇವೆ, ಏನು ಮಾಡಬೇಕೆಂಬುದಾಗಿ ನಮಗೆ ಗೊತ್ತಾಗುವುದಿಲ್ಲ. ಕೀರ್ತನೆಗಾರನ ಹಾಗೆ
ದೇವರೇ, ಶಾಂತವಾಗಿ ನಾವು ನಿಮ್ಮ ಮೇಲೆ ಭರವಸೆ ಇಡುವಂತೆ, ನಿಮ್ಮನ್ನು ನಿರೀಕ್ಷಿಸುವಂತೆ ನಮಗೆ ಸಹಾಯ ಮಾಡಿರಿ. ಈ ವಿಡಿಯೋನ ವಾಚ್ ಮಾಡಿದ ಎಲ್ಲರನ್ನ ಬ್ಲೆಸ್ ಮಾಡಿರಿ. ಈ ದಿವಸ ಅವರ ಕೆಲಸಕ್ಕೆ ಹೋಗುವಾಗ ಬರುವಾಗ ಎಲ್ಲ ಕಾರ್ಯಗಳು ಆಶೀರ್ವದಿಸಲ್ಪಡಲಿ. ಒಂದು ಅದ್ಭುತಕ್ಕಾಗಿ ಯಾರಾದರೂ ಕಾದಿದ್ದರೆ ಅದ್ಭುತ ಯೇಸುವಿನ ನಾಮದಲ್ಲಿ ಅವರ ಜೀವಿತದಲ್ಲಿ ಸಂಭವಿಸಲಿ. ಒಪ್ಪಿಸಿಕೊಡ್ತೇವೆ. ದೊಡ್ಡ ಕಾರ್ಯ ಮಾಡಿರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೀತಿಯುಳ್ಳ ದೇವಜನರೇ, ಕರ್ತನನ್ನು ನಂಬಿ ಜೀವಿಸಿರಿ. ದೇವರಲ್ಲಿ ಮಾತ್ರ ನಮ್ಮ ನಿರೀಕ್ಷೆ ನೆರವೇರುತ್ತದೆ. ದೇವರನ್ನ ನಂಬ್ರಿ, ದೇವರನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳ್ರಿ. ಕರ್ತನ ನಿಮ್ಮನ್ನು ಅದ್ಭುತವಾಗಿ ನಡೆಸ್ತಾರೆ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜೋಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.